ಬೆಳೆಸಿಕೊಳ್ಳುವುದೇ ಇದಕ್ಕೆ ಮದ್ದು. ಪರಿವರ್ತನೆ ಜಗದ ನಿಯಮ ಎನ್ನುವುದನ್ನು ನಮ್ಮ ಯುವಜನರು ಅರ್ಥ ಮಾಡಿಕೊಂಡು ಸಿದ್ಧರಾಗಬೇಕು ಎಂದು ಓನ್ವರ್ಡ್ ಓನ್ ಫ್ಯಾಮಿಲಿ ಮಿಷನ್ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ ಹೇಳಿ. ಅವರು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಹಾಗೂ ಮುದ್ದೇನಹಳ್ಳಿಯ ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್, ಶ್ರೀ ಸತ್ಯಸಾಯಿ ಶರಣನಿಕೇತನಂ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ ಸಭಾಂಗಣದಲ್ಲಿ ನಡೆದ ದಿವ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮತ್ತು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚರಂತಿಮಠ ಕೇಳಿದ ಪ್ರಶ್ನೆಗಳಿಗೆ ಸದ್ಗುರುಗಳು ಉತ್ತರಿಸಿದರು. ಎಐನಿಂದಾಗಿ 10 ಜನರ ಕೆಲಸ ಒಬ್ಬರೇ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಉದ್ಯೋಗ ನಷ್ಟ ಆಗುತ್ತಿದೆ. ಆದರೂ ನಮ್ಮ ಯುವಜನರು ಇಂದಿಗೂ ಎಂಜಿನಿಯರ್ ಆಗಬೇಕೆಂದು ಕನಸು ಕಾಣುತ್ತಿದ್ದಾರೆ. ಆದರೆ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ಕಾರಣಕ್ಕೆ ಹೆಚ್ಚಿನ ಉದ್ಯೋಗ ನಷ್ಟ ಆಗುವುದಿಲ್ಲ. ಭಾರತೀಯರು ಸ್ವಭಾವತಃ ಉದ್ಯಮಶೀಲರು. ಆದರೆ ಶಿಕ್ಷಣ ಪದ್ಧತಿಯ ದೋಷದಿಂದಾಗಿ ಗುಮಾಸ್ತರಂತೆ ಯೋಚಿಸುವ ಮನಸ್ಥಿತಿ ಬೆಳೆದಿದೆ. ನಾವು ಒಬ್ಬರ ಬಳಿ ಕೆಲಸ ಕೇಳುವ ಬದಲು ನಾವೇ 10 ಮಂದಿಗೆ ಕೆಲಸ ಕೊಡುವಂತೆ ಆಗಬೇಕು. ಆಗ ಇಂಥ ಪರಿಸ್ಥಿತಿ ಬಂದರೂ ನಾವು ಧೃತಿಗೆಡುವ ಸಂದರ್ಭವೇ ಬರುವುದಿಲ್ಲ ಎಂದು ತಿಳಿಸಿದರು. ರಾಜ್ಯಸಭಾ ಸದಸ್ಯರಾದ ನಾರಾಯಣಸಾ ಭಾಂಡಗಿ, ಲೋಕಸಭಾ ಸದಸ್ಯರಾದ ಗೋವಿಂದ ಕಾರಜೋಳ, ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಅತ್ರಣಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ನಂತರ ಸತ್ಯಸಾಯಿ ಲೋಕ ಗುರುಕುಲಂ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಸಾಯಿ ಸಿಂಫೋನಿ ಆರ್ಕೆಸ್ಟ್ರಾ ತಂಡದಿಂದ ನಡೆದ ಸಂಗೀತ ವೈಭವ ಜನರ ಮನಸೂರೆಗೊಂಡಿತು. ಬೆಳೆಸ್ತಾ ಇದ್ದೀವಿ, ನನಗೆ ಬುದ್ಧಿಶಕ್ತಿ ಇಲ್ಲ, ಜ್ಞಾನ ಇಲ್ಲ, ಅದಕ್ಕೆ ನಾವು ಏನು ಬೆಲೆ ಕೊಡ್ತಾ ಇಲ್ಲ, ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ನಮಗೆ ಮಿನಿಮಮ್ ಲೈವ್ಲಿಹುಡ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತ ಅವ್ರು ಕೇಳಿದ್ರು. ಲೈವ್ಲಿಹುಡ್ ಅಂದರೆ ಅವ್ರು ಕೂಡ ಬುದ್ಧಿ ಇದೆ, ಆ ಬುದ್ಧಿಗೆ ನಾವು ಬೆಲೆ ಕೊಡಬೇಕು. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದಾಗ ಬರೀ ಮೆಡಿಸಿನ್ಗೆ ಕೊಡ್ತೀವ ದುಡ್ಡು, ಬರೀ ಇಂಜೆಕ್ಷನ್ಗೆ ಕೊಡ್ತೀವ? ಅಲ್ಲ, ಅವ್ರ ಬುದ್ಧಿಶಕ್ತಿ ಡಯಾಗ್ನೋಸ್ ಮಾಡಿ ನಿಮಗೆ ಏನು ಇದೆ ತಪಾಸಣೆ ಮಾಡಿ ಆ ಬುದ್ಧಿಗೆ ಕೂಡ ನಾವು ದುಡ್ಡು ಕೊಡ್ತಾ ಇದೀವಲ್ಲ, ಅದಕ್ಕೆ ಹೆಚ್ಚು ಕೊಡ್ತಾ ಇದ್ದೀವಿ. ಹಾಗೆ ಅವರು ಹೇಳಿದ್ರು, ಯಾಕೆ ನಾವು ಕೃಷಿಕರಿಗೆ ಹಾಗೆ ಕೊಡಬಾರ್ದು, ರೈತರಿಗೆ ಹಾಗೆ ಕೊಡಬಾರ್ದು? ಅವ್ರಿಗೆ ಬುದ್ಧಿ ಇದೆ, ಅವರು ಪ್ರಾಚೀನ ಕಾಲದಿಂದ ರಾಗಿ ಬೆಳೀತಾ ಬಂದಿದ್ದಾರೆ, ಗೊತ್ತು ಯಾವ ಸಮಯದಲ್ಲಿ ಎಂತ ರಾಗಿ ಬರುತ್ತೆ ಅಂತ. ಆ ಬುದ್ಧಿಗೆ ಯಾಕೆ ನಾವು ಬೆಲೆ ಕೊಡ್ತಾ ಇಲ್ಲ ಅಂತ ಅವ್ರು ನನ್ನ ಕೇಳಿದ್ರು. ಆದ್ರಿಂದ ಅವ್ರಿಗೋಸ್ಕರ ನಾವು ಹೊಸ ಪ್ರೋಗ್ರಾಮ್ ಮಾಡಿ ಒಂದು 2 ರೂಪಾಯಿ ಹೆಚ್ಚು ಕೊಡ್ತೀನಿ ಪ್ರತಿ ಕ್ವಿಂಟಲ್ಗೆ. ಯಾಕೆಂದ್ರೆ ನನಗೆ ಅನಿಸಿತ್ತು ಅದು ನಿಜ. ಆದ್ರಿಂದ ನಮ್ಮ ಯೂನಿವರ್ಸಿಟಿ ಒಳಗೆ ಜ್ಯೋತಿಷಿ ಆಗಿರುವ ಉಲ್ಲಾಸ ಜೋಶಿ ಸಚಿವ ವಿಜಯಾನಂದ ಕಾಶಪ್ಪನವರ ಅವರಿಗೆ ಭೇಟಿಯಾಗಿ ಸನ್ಮಾನಿಸಿದ್ದರು. ಇಬ್ಬರು ಕಾಲೇಜ್ ದಿನಗಳಲ್ಲಿ ರೂಮೆಂಟ್ ಆಗಿರುವ ಕ್ಷಣಗಳನ್ನು ನೆನಪಿಸಿಕೊಂಡರು.
ಜ್ಯೋತಿಷ್ಯ ಆಗಿರುವ ಉಲ್ಲಾಸ್ ಜೋಶಿ, ವಿಜಯಾನಂದ ಕಾಶಪ್ಪನವರ ಸಚಿವ ಸ್ಥಾನ ಸಿಗಲಿದೆ ಎಂದು ಭವಿಷ್ಯ ನುಡಿದಂತೆ ನಿಜವಾಯಿತು. ಈಗ ಮತ್ತೆ ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಇದ್ದು, ಕಾಶಪ್ಪನವರ ಮುಂದೆ ಮುಖ್ಯಮಂತ್ರಿ ಆಗುತ್ತೀರಿ ಎಂದು ಮತ್ತೆ ಭವಿಷ್ಯ ನುಡಿದರು. ಸ್ವಾಮಿ ಕರ್ನಾಟಕ ಮುಖ್ಯಮಂತ್ರಿ ಆಗೋ ಮಾತ್ರ ಗ್ಯಾರಂಟಿ. ಅವರಿಗೆ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದೆ, ಮೆಹದಿ ಸರ್ ಹೇಳಿದ್ದೆ ಕೇಳ್ತಾರೆ. ಈಗ ನಮ್ಮ ದೇಶಿಯವರು ನಮಗೆ ಒಂದು ಆಶೀರ್ವಾದ ಮಾಡ್ಯಾರ. ಈಗ ಈ ರಾಜ್ಯದ ಮುಖ್ಯಮಂತ್ರಿ ಐತಿ ಅಂತ ಅಲ್ಲಿ ಇರ್ಬೋದು, ಹೇಳಲ್ಲ. ಈಗ ಈ ವಯಸ್ಸಿನಾಗ ಅದೆಲ್ಲ ಪೈಸಾ ತೊಗೊಂಡಿಲ್ಲ, ಪೈಸಾ ತಗೊಳಂಗಿಲ್ಲ. ನಾನು ವಾಣಿ ನೋಡೋದು ಬಿಡ್ತಿದ್ರೆ ನಾನು ಹೇಳ್ಬಿಡ್ತೇನೆ ಅಷ್ಟೇ. ಮನೆಯ ಮುಂದೆ ನಿಲ್ಲಿಸಿದ್ದ ಇನೋವಾ ಕ್ರಿಸ್ಟಾ ಕಾರು ಕಳ್ಳತನ ಆಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ನಗರದಲ್ಲಿ ನಡೆದಿದೆ. ಮನೆಯ ಮುಂದೆ ನಿಲ್ಲಿಸಿದ್ದ ಇನೋವಾ ಕ್ರಿಸ್ಟಾ ಕಾರನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಎಪಿಎಂಸಿ ಆವರಣದಲ್ಲಿರುವ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸಮೀಪ ಅರವಿಂದ ಮರಿಯಪ್ಪ ಮೇಲಿನ ಮನೆಯವರಿಗೆ ಸೇರಿದ ಇನೋವಾ ಕ್ರಿಸ್ಟಾ ಕಾರನ್ನು ಮನೆಯ ಮುಂದೆ ನಿಲ್ಲಿಸಲಾಗಿತ್ತು. ಮಧ್ಯರಾತ್ರಿ ಬಂದ ದುಷ್ಕರ್ಮಿಗಳು ಕಾರಿನ ಡೋರ್, ಗಾಜು ಒಡೆದು ಕಾರನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ ಪಾಟೀಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಾರು ಕಳ್ಳತನ ಪ್ರಕರಣದ ಕುರಿತು ತನಿಖೆ ಮುಂದುವರಿಸಿದ್ದು, ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಆಟೋ ಇತ್ತಪ್ಪ ಅಂದ್ರೆ ಅದನ್ನ ಹೆಂಗೆ ನನ್ನ ಹೆಸರು ಅರವಿಂದ್ ಮೆಲಿಮನಿ ಅಂತಂದು. ನಾವಿರೋದು ಇಲ್ಕಲ್, ಬಾಲ್ಕೋಟ್ ಜಿಲ್ಲೆ ಇಲ್ಕಲ್ ಪ್ರಾಪರ್. ನಿನ್ನೆ ರಾತ್ರಿ ನೈಟ್ ನನ್ನ ಇನೋವಾ ಕ್ರಿಸ್ಟಾ ಕಾರ್ ಕಳವಾಗೈತಿ. ಕಾರ್ ನಂಬರ್ K63M1438 ಕಾರ್ ನಂಬರ್. ಬೆಳಗ್ಗೆ ನಮ್ಮ ಮದರ್ ಕಾರ್ ಇಲ್ಲದ ನೋಡಿ ನಂಗೆ ಫೋನ್ ಮಾಡಿದ್ರು. ಈಗ ನಮ್ಮ ಮಿಸಸ್ಸಿಗೆ ಕೇಳ್ಯಾರ, ಇಲ್ಲ ಹೊರಗಡೆ ಹೋಗ್ಯಾನ ಏನಂತ ಕೇರ್. ನಮ್ಮ ಮದರ್ ನಮ್ಮ ಮಿಸಸ್ಗೆ ಇಲ್ಲ ಮ್ಯಾಮ್ ಮಲ್ಗ್ಯಾನ ಅಂತಂದಾರ. ಮತ್ತು ಕಾರ್ ಯಾರಿಗೆ ಕೊಟ್ಟಾನ ಏನಂತಂದು ಕೇರ್ ಮನೇಲಿ ಇಲ್ಲ ಬಿಡ ಅಂತಂದಾರ. ನಾನು ಬಂದು ಕಾರ್ ನೋಡಿದೆ, ಕಾರ್ ಇಲ್ಲ. ಕೀಲಿ 2 ಇಲ್ಲೇ ಅದಾವ. ಅವೆಲ್ಲ ಆಟೋ ಕೀ 2 ಒಂದು ಯೂಸ್ ಮಾಡ್ತೀವಿ, ಒಂದು ಮನೇಲಿ ಇಟ್ಟಿದ್ದು ಕೀ. ಭಾರಿ ವಿಚಿತ್ರ ಆಗೈತೆ ನಮ್ಗೆ. ಇಂಥ ಬೈಕ್ ಕೇಳಿದ್ವು, ಬೈಕ್ ಕಳವಾಗಿದ್ದು ಇಂಥವೆಲ್ಲ ನಾವು ಕೇಳಿವಿ. ಕಾರ್ ಕಳವಾಗಿದ್ದು ಕೇಳಿ ಭಾಳ ಶಾಕ್ ಆಗೈತಿ. ಮನೇಲಿದ್ದೆ ನಾನು. ರಾತ್ರಿ 11:00 ನಾನು ಮನೆ ಹತ್ರ ವಾಕ್ ಮಾಡಿ ಮೇಲ್ಗಡೆ ಗೇಟ್ ಹಾಕೊಂಡು ನಾನು ಹೋಗಿನ ಮೇಲೆ. ಬೆಳಗ್ಗೆ ನೋಡಿದ್ರೆ ಕಾರ್ ಇಲ್ಲ. CC ಕ್ಯಾಮ್ರಾ ಐತ್ರಿ. ಅದು ಹಾರ್ಡ್ ಡಿಸ್ಕ್ ಇದಿಲ್ಲ, ಲೈವ್ ಅಷ್ಟೇ ಬರ್ತೈತೆ. ಅದು ನಾವು ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಿರಲಿಲ್ಲ. ನಾವು ವರ್ಷಕ್ಕೊಮ್ಮೆ ರಿಚಾರ್ಜ್ ಮಾಡಿಸ್ತೀವಿ ಕ್ಯಾಮ್ರಾ. ಇದಿಲ್ಲ ಅದು. ಇದೇ PS ಅವ್ರು ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗ್ಯಾರ. ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಭಾಳ ಜಲ್ದಿ ಇದನ್ನು ಆ ಕಳ್ಳರನ್ನ ಹಿಡಿಬೇಕು. ನಮ್ಮ ಕಾರನ್ನು ಇದು ಬೇಗ ನಮ್ಮ ಹುಡುಕಿ ಕೊಡ್ಬೇಕಂತಂದು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೀನಿ. ಬೆಳಗ್ಗೆನೇ CPI ಸಾಹೇಬರು ಫೋನ್ ಮಾಡಿದ್ರು. ಅವರು PS ಅವರು ಬಂದು ನೋಡ್ಕೊಂಡು ಹೋಗ್ಯಾರ. ದಯವಿಟ್ಟು ನನ್ನ ಕಾರ್ ನಂಬರ್ K63M1438 ಗ್ರೇ ಕಲರ್ ಕಾರ್. ದಯವಿಟ್ಟು ತಮಗೆಲ್ಲರ ಕಂಡಲ್ಲಿ ನನ್ನ ಫೋನ್ ನಂಬರ್ 9884000831 ಈ ನಂಬರಿಗೆ ಕಾಲ್ ಮಾಡಿರಿ. ನಾ ಮೀಡಿಯಾ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ. ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪಟ್ಟಣ ಬಂದಾಗಿ ಕರೆ ನೀಡಿ ಪ್ರತಿಭಟನೆ ನಡೆಸಲಾಯಿತು. ಬೆಳಿಗ್ಗೆಯಿಂದಲೇ ಬಾಗಿಲು ತೆರೆಯದ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲಾಗಿತ್ತು. ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತ್ ಮಧ್ಯೆಯೂ ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಒತ್ತಾಯಿಸಲಾಯಿತು. ಬನಹಟ್ಟಿ ಪಟ್ಟಣದಲ್ಲಿ ಮಾಡಬೇಕಿದ್ದ ಪ್ರಜಾಸೌಧ, ತಾಲೂಕಿನ ಆಡಳಿತ ಕಚೇರಿಗಳ ಕಟ್ಟಡ ರಬಕವಿಗೆ ಮಾಡುತ್ತಿರುವ ಸರ್ಕಾರ ಕ್ರಮ ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯರು ಹಾಗೂ ನೇಕಾರರ ಮುಖಂಡರಿಂದ ಬಂದ್ಗೆ ಕರೆ ನೀಡಿದ ಹಿನ್ನೆಲೆ ಖಾಸಗಿ ಶಾಲಾ ಕಾಲೇಜುಗಳು ಸಹ ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದ್ದವು.
ವಿವಿಧ ಸಂಘಟನೆ ಮೂಲಕ ನಗರದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಸರಕಾರ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಮ್ಮ ಬೇಡಿಕೆ ಇರುವ ಮನವಿಯನ್ನು ತಹಶೀಲ್ದಾರರಿಗೆ ಸಲ್ಲಿಸಲಾಯಿತು. ಭೌಗೋಳಿಕವಾಗಿ ರಬಕವಿಬನಹಟ್ಟಿ ತಾಲೂಕಿನಲ್ಲಿ ದೊಡ್ಡ ನಗರ ಬನಹಟ್ಟಿ 16 ವಾರ್ಡ, ಹೆಚ್ಚು ಕಡಿಮೆ 49,800ಕ್ಕಿಂತ ಹೆಚ್ಚು ಓಟುಗಳದಾವ. ಅದ್ರ ಜೊತೆಗೆ ನಮ್ಮಲ್ಲೇ ನ್ಯಾಯಾಲಯ ಐತಿ, ಸರ್ಕಾರಿ ದವಾಖಾನೆ ಐತಿ, ಜೊತೆಗೆ CPI ಆಫೀಸ್ ಐತಿ, ಜೊತೆಗೆ ಟ್ರೆಜರಿ ಐತಿ, ಜೊತೆಗೆ KHDC ಐತಿ, ಡಿಪೋ ಡೇರಿ ಐತಿ, ಅದ್ರ ಜೊತೆಗೆ ದೊಡ್ಡದಾದಂಥ ಸ್ಪಿನ್ನಿಂಗ್ ಮಿಲ್ ಐತಿ. ಈ ರೀತಿ ಅದರ ಜೊತೆಗೆ ಸಾಕಷ್ಟು ಜನ ಕೂಲಿ ಕಾರ್ಮಿಕರದಾರ. ಹಂಗಾಗಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ನಗರಗಳದಾವ ಅಲ್ಲೇ ಮಾಡಿದಂಥ ಉದಾಹರಣೆ ನೋಡಿದ್ವಿ. ನಾವು ಬೆಂಗಳೂರು ನೋಡ್ತೀವಿ, ಬೆಂಗಳೂರು ದೊಡ್ಡ ನಗರ ಆದ್ರೆ ಬೆಂಗಳೂರೊಳಗೆ ವಿಧಾನಸೌಧ ಯಾಕೆ ಅದ್ರ ಬದಲಿ ರಾಮನಗರ ಮಾಡಬಹುದಾಗಿತ್ತು. ಅದೇ ರೀತಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಏನು ಭವನ ಐತಿ, ಆ ಜಿಲ್ಲಾ ಭವನನ ಲೋಕಾಪುರಕ್ಕೂ ಮೊದಲು ಮಾಡಬಹುದೈತೆ. ಆದ್ರೆ ಬಾಗಲಕೋಟೆ ಸೂಕ್ತ ಅಂತೇಳಿ ಅವ್ರು ಹಿರಿಯರು ಮಾಡಿದ್ರು. ಅದೇ ರೀತಿ ನಮ್ಮ ಜಮಖಂಡಿ ವಿಭಾಗಾಧಿಕಾರಿ ಏನು ಆಫೀಸ್ ಐತಿ ಅದನ್ನ ಮುದೋಳದಾಗೋತ್ತು ಅವ್ರು ರಬಕವಿಬನಹಟ್ಟಿ ಒಳಗೆ ಮಾಡಬಹುದಾಗಿತ್ತು. ಆದ್ರೆ ಅದು ಮಾಡಲಿಲ್ಲ, ಯಾಕಂದ್ರೆ ಜಮಖಂಡಿ ಒಳಗೆ ಸೂಕ್ತ ಅಂತೇಳಿ ಅವ್ರು ಮಾಡಿದ್ರು. ಹಂಗಾಗಿ ಇವತ್ತು ನಮ್ಮೆಲ್ಲರಿಗೂ ಸೂಕ್ತ ಸ್ಥಳ ಬನಹಟ್ಟಿ. ಈಗಾಗಲೇ ಅದನ್ನ ಬನಹಟ್ಟಿಯ ಸ್ಪಿನ್ನಿಂಗ್ ಮಿಲ್ ಹತ್ರ ಇರ್ತಕ್ಕಂಥ ಸರ್ವೆ ನಂಬರ್ 12/1 ಏನು ಸರ್ವೆ ನಂಬರ್ ಜಾಗ ಐತಿ, ಅದೇ ಜಾಗದಲ್ಲಿ ಅದು ಜಾಗ ಸೂಕ್ತ ಐತಿ, ಅಲ್ಲಿ ಪ್ರಜಾಸೌಧ ಮಾಡಬೇಕು ಅಂತೇಳಿ ನಮ್ಮದೊಂದು ಹಕ್ಕು ಒತ್ತಾಯ ಐತಿ. ನಿರಂತರವಾದಂಥ ಹೋರಾಟ ಐತಿ. ಮತ್ತು ಎಲ್ಲಿವರೆಗೆ ಸರ್ಕಾರ ನಮಗೆ ಈ ಒಂದು ಹಕ್ಕು ಒತ್ತಾಯಕ್ಕೆ ಮಣಿಯೋದಿಲ್ಲೋ ಅಲ್ಲಿ ತನಕ ನಮ್ಮ ಸರದಿ ಸತ್ಯಾಗ್ರಹದ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ರದ್ದು ಮಾಡ್ತೀವಿ ಅಂತ ಒಂದು ವೇಳೆ ನಮಗೆ ಏನಾದರೂ ಪ್ರಜಾಸೌಧವನ್ನು ಅವ್ರು ಮಾಡದೇ ಇದ್ರೆ ಈಗಾಗಲೇ ನಗರದ ಹಿರಿಯರೆಲ್ಲರ ಸಮ್ಮುಖದಲ್ಲಿ ತೆಗೆದುಕೊಂಡಂತ ನಿರ್ಣಯದಂತೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನ ಬೈಕಾಟ್ ಮಾಡಬೇಕು ಅಂತೇಳಿ ಈಗಾಗಲೇ ಹಿರಿಯರು ನಿರ್ಧಾರ ಮಾಡ್ಯಾರ. ಅದೇ ರೀತಿ ಬನಹಟ್ಟಿ ನಗರದ ಎಲ್ಲ ಜನರು ನಡೆದುಕೊಳ್ಳಬೇಕು ಅಂತೇಳಿ ಅವ್ರೆಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಬನಹಟ್ಟಿ ತಾಲೂಕಿನ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಇವತ್ತಿನ ದಿವಸ ಬನಹಟ್ಟಿ ನಗರದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬನಹಟ್ಟಿ ನಗರದ ದೈವ ಮಂಡಳಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಎಲ್ಲರನ್ನೂ ಕರೆದುಕೊಂಡು ಇವತ್ತು ಹೋರಾಟ ಮಾಡುವಂಥ ಸ್ಥಿತಿಯನ್ನು ನಾವು ತಂದುಕೊಟ್ಟಿದ್ದೇವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಈ ಒಂದು ಕಾರಣಕ್ಕೆ ನಮ್ಮನ್ನ ಬಲಿ ಮಾಡೈತಿ. ಒಂದು ಏನು ಅಂತಂದ್ರೆ ಪ್ರಜಾಸೌಧ ನಿರ್ಮಾಣ ಮಾಡುವಂಥ ಸಂದರ್ಭದೊಳಗೆ ಯಾವ ಜಾಗದೊಳಗೆ ನಿರ್ಮಾಣ ಮಾಡಬೇಕು ಅಂತ ಹೇಳಿಸಿಂದ ಮೊದಲನೇದಾಗಿ ಅಧಿಕಾರಿಗಳು ವಿಚಾರ ಮಾಡಬೇಕಾಗಿತ್ತು. ಅಧಿಕಾರಿಗಳು ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳು ವಿಚಾರ ಮಾಡಬೇಕಾಗಿತ್ತು. ನಮ್ಮ ತಾಲೂಕಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ವಾರ್ಡ್ಗಳನ್ನು ಹೊಂದಿದಂಥ ಬನಹಟ್ಟಿ ನಗರವನ್ನು ನಿರ್ಲಕ್ಷ್ಯಕ್ಕೊಳಪಡಿಸ್ಯಾರ ಅವರು. ಒಂದು ದಿವಸ ಬನಹಟ್ಟಿ ಹಿರಿಯರನ್ನ ಕರೆದಾಗಲಿ ಅಥವಾ ಬನಹಟ್ಟಿ ಮುಖಂಡರನ್ನ ಕರೆದಾಗಲಿ ಪ್ರಜಾಸೌಧ ಎಲ್ಲಿ ಮಾಡಬೇಕು, ನೀವು ಯಾವುದೇ ಜಾಗ ಕೊಡ್ತೀರಿ ಅಂತೇಳಿ ಒಂದು ದಿವಸ ಅವ್ರು ನಮ್ಮನ್ನು ಕರೆದಿಲ್ಲ. ಅವ್ರ ರಬಕೈಯವರು ಒಂದು 2 ಪ್ರಪೋಸಲ್ ಹೋದವು. ಆ 2 ಪ್ರಪೋಸಲ್ ಹೋದ್ಮೇಲೆ ಅದು ನಮ್ಗೆ ಗೊತ್ತಾಗಿಯಿಂದ ನಮ್ಮ ಇಲ್ಲೆಲ್ಲ ಯುವಕರು ಬಂದು ನನಗೆ ಹೇಳಾಕೈತ್ರೆ, ಇಲ್ರಿ ಪ್ರಜಾಸೌಧ ರಬಕೈ ಹೊಂಟೈತಿ, ಅದನ್ನು ಬನಹಟ್ಟಿ ಒಳಗೆ ಮಾಡ್ರಿ ಅಧ್ಯಕ್ಷದಿಂದ. ನಾವು ಕಂದಾಯ ಇಲಾಖೆ ಒಂದು ಬನಹಟ್ಟಿಯಲ್ಲಿ ಇರ್ತಕ್ಕಂಥ ಜಾಗವನ್ನು ಗುರುತಿಸಿದ ಅವ್ರಿಗೆ ನಾವು 4-5 ಎಕರೆ ತನಕ ಕೊಡಕ್ಕೆ ತಯಾರಿದ್ದೇವೆ ತೆಗಿಸಿದ ಒಂದು ಮನವಿ ಪತ್ರ ಕೊಟ್ಟ ಮೇಲೆ ಅವಾಗೂ ನಾವು ಅವ್ರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರು. ಒಂದು ಕಡೆಗೆ ಅಲ್ಲಿಯೂ 2 ಜಾಗದ್ದು ಒಂದು ಕೋರ್ಟ್ ಸಮಸ್ಯೆ ಐತಿ, ಒಂದು ಅದು ಸರ್ಕಾರದ ಸಾಲ ಐತಿ, ವಿಶ್ವ ಬ್ಯಾಂಕ್ ಸಾಲ ಐತಿ ಅಧ್ಯಕ್ಷದಿಂದ ಅವು 2 ನಾವು ರಿಜೆಕ್ಟ್ ಮಾಡ್ತೀವಿ, ನಿಮ್ಮದಾಗ ಕಳಿಸ್ತೀವಿ ಅಧ್ಯಕ್ಷದಿಂದ ಕಳಿಸ್ಕೊಟ್ಟಿಗಿಸಿಂದ ನಮ್ಮ ತಹಶೀಲ್ದಾರ್ ಮುಖಾಂತರ ಆಮೇಲೆ AC ಅವ್ರ ಮುಖಾಂತರ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ರು. ಜಿಲ್ಲಾಧಿಕಾರಿಗಳು ಏನು ಮಾಡಿರಪ್ಪ ಅಂತಾರೆ, ಇದೇ ಜಾಗ ಸೂಕ್ತ ಐತೆ ಅಧ್ಯಕ್ಷದಿಂದ ಅದಕ್ಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಲುವಾಗಿ 1 ತಿಂಗಳ ನೋಟಿಸ್ ಕೊಟ್ರೆ ಮೇ ತಿಂಗಳದೊಳಗೆ. ಅದು ಜೂನ್ 13ನೇ ತಾರೀಕು ಅವಧಿ ಮುಗೀತು. ಮೇ 13 ನಂತರ ಅವ್ರನ್ನ ನಾವು ಹೋಗಿ ಭೇಟಿಯಾಗಿರ ನಾವು ಸರ್ಕಾರದ ಕಡೆ ಪ್ರಸ್ತಾವನೆ ಕಳಿಸಿದ್ವಿ ಅಧ್ಯಕ್ಷದಿಂದ ನಮಗೆ ಹೇಳಿದ್ರು. ಬಟ್ ಅವ್ರು ಕಳಿಸುವಂಥ ಪ್ರಸ್ತಾವನೆನೇ ಬೇರೆ ಐತಿ. ನಾವು ನಮ್ಮದು ಕಳಿಸ್ಯಾರ ಅಂತೇಳಿ ನಾವು ತಿಳ್ಕೊಂಡು ಕೂತಿದ್ದೀವಿ. ಆದರೆ ಅವರು ರಬಕವಿ ಸರ್ವೆ ನಂಬರ್ 80 GLBC ಜಾಗವನ್ನು ಅವ್ರ ಪ್ರಸ್ತಾವನೆ ಕಳಿಸಿದ ಸರ್ಕಾರದಿಂದ ಮಂಜೂರಾತಿ ತಗೊಂಡಾರ.
ಅದಕ್ಕೆ ನಮ್ಮದು ಒಂದು ಸರ್ಕಾರದ ಮುಂದೆ ಹಾಗೂ ಅಧಿಕಾರಿಗಳ ಮುಂದೆ ಒತ್ತಾಯ ಏನಪ್ಪಾ ಅಂತಾರ, ನಮ್ಮ ತಾಲೂಕಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ, ಅತಿ ಹೆಚ್ಚು ಮತದಾರರು ಹೊಂದಿರತಕ್ಕಂಥ ಹಾಗೂ ಉದ್ಯಮದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜವಳಿ ನಗರ ಬನ್ನಹಟ್ಟಿಯಲ್ಲಿ ಆ ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ಈಗಾಗಲೇ ಬನ್ನಹಟ್ಟಿ ನಗರದೊಳಗೆ ಕೋರ್ಟ್ ಅದಾವ, SBI ಬ್ಯಾಂಕ್ ಐತಿ, ಟ್ರೆಜರಿ ಐತಿ, ಆಮೇಲೆ ಇನ್ನೂ ಉಳಿದ ರಾಷ್ಟ್ರೀಕೃತ ಬ್ಯಾಂಕ್ಗಳದಾವು, ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳದಾವು. 50 ಎಕರೆ ಪ್ರದೇಶದೊಳಗೆ ಬನ್ನಹಟ್ಟಿ ಸಹಕಾರಿ ನೂಲಿನಗಿರಿ ಐತಿ, 50 ಎಕರೆ ಪ್ರದೇಶದೊಳಗೆ KHDC ಐತಿ, 60 ಎಕರೆ ಪ್ರದೇಶದೊಳಗೆ ಡೆಂಪೋ ಡೇರಿ ಐತಿ. ಇಷ್ಟೆಲ್ಲ ಇರೋ ಮುಂದೆ ನಮ್ಮಲ್ಲಿ ಸಾಕಷ್ಟು ಕಾರ್ಮಿಕರ ಸಂಖ್ಯೆ, ಆಮೇಲೆ ಮುಖ್ಯವಾಗಿ ನಮ್ಮ ಬನ್ನಹಟ್ಟಿ ನಗರದೊಳಗೆ ಜವಳಿ ಉದ್ಯಮ ಇರುವುದರಿಂದ ಇಲ್ಲಿ ಸಾಕಷ್ಟು ಬಡ ನೇಕಾರರಿದ್ದಾರೆ. ಇದನ್ನೆಲ್ಲ ತಮ್ಮ ಗಮನದೊಳಗೆ ಇಟ್ಕೊಂಡಿದ್ದರಿಂದ ತಾವು ಪ್ರಜಾಸೌಧ ಕಟ್ಟಡವನ್ನು ಬನ್ನಹಟ್ಟಿಯಲ್ಲಿ ಮಾಡಬೇಕಾಗಿತ್ತು. ಇವತ್ತು ಅದನ್ನು ನೀವು ರಬಕೈಗೆ ಮಂಜೂರಾತಿ ಕೊಟ್ಟಿದ್ರಿ. ಅದಕ್ಕೆ ಇವತ್ತೇನು ನಾವು ಹೋರಾಟ ಮಾಡಾಕ್ತಿದ್ದೆವು. ಇನ್ನಾದರೂ ನೀವು ಎಚ್ಚರಾಗಿಸಿಂದ ತಮ್ಮ ತಪ್ಪನ್ನು ತಿದ್ಕೊಂಡಿಸಿಂದ ಅದನ್ನು ಯಾವುದೇ ಪರಿಸ್ಥಿತಿಯೊಳಗೂ ಬನ್ನಹಟ್ಟಿಯ ಸರ್ವೆ ನಂಬರ್ 12/1ರಲ್ಲಿ ನಾವು ಈಗಾಗಲೇ ನಿಮಗೆ 3 ಎಕರೆ 25 ಗುಂಟೆ ನಾವು ಜಾಗ ಕೊಡ್ತೀವಿ ಅಂತ ಹೇಳಿರಿ. ಇನ್ನೂ ನಿಮಗೆ ಹೆಚ್ಚು ಜಾಗ ಬೇಕಾದ್ರೂ ಸಹಿತ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯೊಳಗೂ ಆ ಪ್ರಜಾಸೌಧ ಕಟ್ಟಡವನ್ನು ಬನ್ನಹಟ್ಟಿಯಲ್ಲೇ ನಿರ್ಮಾಣ ಮಾಡಬೇಕು. ಬನ್ನಹಟ್ಟಿಯಲ್ಲಿ ನಿರ್ಮಾಣ ಮಾಡುವವರೆಗೂ ನಮ್ಮ ಹೋರಾಟ ಯಾವತ್ತೂ ನಿಂದ್ರಂಗಿಲ್ಲ. ನಾವು ಇದರಲ್ಲಿ ಯಶಸ್ಸನ್ನು ಕಂಡೇ ಕಾಣ್ತೀವಿ ಅನ್ನೋಂಥ ಮಾತನ್ನು ಹೇಳಿಸಿಂದ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಹೆಸರು ಸರ್? ರಾಜಶೇಖರ್ ಸೋರ್ಗಾಮಿ, ಈ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷ. ಇತ್ತೀಚೆಗೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ವತಿಯಿಂದ ವಾಣಿಜ್ಯ ರತ್ನ ಪ್ರಶಸ್ತಿ ಪಡೆದ ನಂದಿಕೇಶ್ವರ ಗ್ರಾಮದ ಕುಮಾರೇಶ್ವರ ಆಯಿಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಮುಖ್ಯಸ್ಥರಾದ MB ಹಂಗರಗಿ ಅವರನ್ನು ಗ್ರಾಮದ ಕುಮಾರೇಶ್ವರ ಸಹಕಾರಿ ಸಂಘದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ಸಾವಿರಾರು ಕೋಟಿ ವ್ಯವಹಾರ ಹೊಂದಿದ ಕರ್ನಾಟಕ ವಾಣಿಜ್ಯೋದ್ಯಮದ ಸಂಸ್ಥೆಯಲ್ಲಿ 3,500 ಜನವರಿ ವ್ಯಾಪಾರಸ್ಥರಿದ್ದಾರೆ. ಸಾವಿರಾರು ಕೋಟಿ ವ್ಯವಹಾರ ಹೊಂದಿದೆ. ಸಹಕಾರಿ ಸಂಸ್ಥೆ, ಶಿವಯೋಗ ಮಂದಿರ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಸೇರಿದಂತೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸಾಮಾಜಿಕ ಜೀವನದಲ್ಲಿ ನಾನು ಮಾಡಿದ ಕೆಲಸ ಕಾರ್ಯಗಳನ್ನು ಕಂಡು ನಿಮ್ಮೆಲ್ಲ ಅಭಿಮಾನಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಎಂದು ಹೇಳಿದರು. ಹೂಲಗೇರಿ ಕಾಡಿಸಿದ್ದೇಶ್ವರ ಮಠದ ಗುರುದೇವ ಶಾಸ್ತ್ರಿಗಳು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಣ್ಣ ವೀರಪ್ಪ ಪೂಜಾರ, ಜಿಲ್ಲಾ ಪಂಚಾಯತ ಮಾಜಿ ಸದಸ್ಯ ಹನುಮಂತಗೌಡ ಯಕ್ಕಪ್ಪನವರ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ಗುರುಭ್ಯೋ ನಮಃ. ಆದಿಯಲ್ಲಿ ಸಮಾಜದ ಸಂಜೀವಿನಿ ಕಾರಣಿಕ ಪುರುಷ ಅಂದರೆ ಈ ನಾಡಿಗೆ ಹಾನಗಲ್ಲ ಕುಮಾರೇಶನ ದಿವ್ಯ ಶಕ್ತಿಗೆ ಶರಣೆಂದು ನಮ್ಮ ತಂದೆಯವರು ಅಕ್ಷರಕರಿಂದ ಉದ್ಯೋಗ ಅದೇ ನಾವು ಒಕ್ಕಲ್ತನ ಬಡತನ ಮಾಡ್ಕೊಂಡವರು ಪೂಜಾ ಆಂಗ್ಲ ಸಭಾಷೆ ಸಂಘಗಳು ನಮ್ಮ ತಂದೆಯವ್ರನ್ನ ಕರೆದು ಈ ಊರ ಶೇಂಗಾ ಭಾಳ ಬೆಳೀತದ, ಈ ಶೇಂಗಾ ವ್ಯಾಪಾರ ಮಾಡು, ನನಗೆ ಉಳಿದಾಕೋದೆಲ್ಲ ಬರೆಯೋಕೊಂಡು ಹೆಂಗೆ ಬೆಳೀತಿದ್ದೆ, ನೀವು ಹಂಗೆ ಕೆಲಸದ ಸೇರ್ಕೊಂಡು ತಂದು ಅವರು ಗೆಳೆಯರೊಬ್ಬರು ಕಲ್ತಾರಿದ್ದಾರೆ. ನಾಲ್ಕು ಇಬ್ಬರು ಕೂಡಿ ಸಾಕಿ ಕಲ್ತು ವ್ಯಾಪಾರ ಮಾಡಿ ಅದಾದ್ಮೇಲೆ ಒಂದು 1966ರಲ್ಲಿ ಕುಮಾರೇಶ್ ನಾಗಪುರೇಶ್ವರ ಅಂತೇಳಿ ಅಡ್ಗೆ ಹೇಳ್ತಾರೆ. ಅದಾದ ನಂತರ ಬಾಗಲಕೋಟೆಯಲ್ಲಿ ಕುಮಾರ್ ಸ್ಟೇಟ್ ಕಂಪ್ನಿ ಅಂತೇಳಿ ಅಡ್ಗೆ ಹೇಳ್ತಾರೆ. ನಾನು ಹುಬ್ಬಳ್ಳಿ ಸಾಲಿಗೆ ಸಿಕ್ಕಿದ್ದೆ. ಅದು ಸಾಲಿಗಾಡ ಬಾಗಲಕೋಟೆ ಅಂಗಡಿ ಮಾಡಿದ್ವಿ, ಈ ಅಂಗಡಿ ಬಾ ಅಂತ ಬಾಗಲಕೋಟೆ ಅಡ್ಗೆ ಅಂಗಡಿ ಮಾಡ್ಕೊಂಡು ಅಲ್ಲೇ 4 ವರ್ಷ ಅಡ್ಗೆ ನಡೆಸುವಾಗ ಮುಖೇಶ್ವರ ಶೇಂಗಾ ಭಾಳ ಸುತ್ತ ಒಳ್ಳೆ ಈ ಆಯಿಲ್ ಮಿಲ್ ಮಾಡೋಣ ಅಂತ ಅವಾಗ ಕುಮಾರೇಶ್ವರ ಆಯಿಲ್ ಇಂಡಸ್ಟ್ರಿ ತೆಗೆದು ಆ ಆಯಿಲ್ ಇಂಡಸ್ಟ್ರಿ ಮುಖಾಂತರವಾಗಿ ಈ ನಾಡಿನ ಈ ತಾಲೂಕಿನ ಪ್ರಯೋಗಕ್ಕೂ ಹಿರಿಯರಾದಂಥ ಕಲ್ಲಪ್ಪನವರು ಪಟ್ಟಿಶೆಟ್ಟಿಯವ್ರನ್ನ ನಾವು ನಿಲ್ಲಿಸಬೇಕು. ಅವ್ರು ನಮಗೆಲ್ಲ ಎಣ್ಣೆ ಮಾಡೋಕ್ಕೆ ಗೊತ್ತಿದ್ದಿಲ್ಲ. ಅವರ ಟ್ಯಾಂಕರ್ ತೊಗೊಂಡು ಬಾಂಬೆಗೆ ಕರ್ಕೊಂಡು ಹೋಗ್ತಿದ್ರು.